ಇದರ ಜೊತೆಗೆ ಈಗ ಬರ ಪರಿಹಾರ ಬಿಡುಗಡೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಕೇಸ್ ಹಾಕಿದೆ. ಅದರ ವಿಚಾರಣೆ ಇವತ್ತು ಬರ್ತಾ ಇದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಅರ್ಜಿಯನ್ನು ವಿಚಾರಣೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಕೇಂದ್ರಕ್ಕೆ ಸೂಚನೆ ನೀಡಲು ಸಲ್ಲಿಸಿರುವಂಥ ರಿಟ್ ಅರ್ಜಿ ಕೇಸ್ ಇದಾಗಿದೆ. ಬರ ಪರಿಹಾರದಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ. ನಮಗೇನು ಬರಬೇಕಾಗಿತ್ತು ನ್ಯಾಯಯುತವಾಗಿ ಆ ಹಣ ಬರ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಕೇಸ್ ಹಾಕಿದೆ. ಬೆಳೆ ನಷ್ಟದ ಪರಿಹಾರಕ್ಕಾಗಿ 4,663 ಕೋಟಿ ಕೇಳಿದ್ದಾರೆ. ಬರ ಪೀಡಿತ ಕುಟುಂಬಗಳಿಗೆ ನೀಡಲು 12,557 ಕೋಟಿಯನ್ನು ಈಗಾಗಲೇ ಕೇಳಲಾಗಿದೆ. ಕುಡಿಯುವ ನೀರು ಪೂರೈಕೆಗೆ 566 ಕೋಟಿಯನ್ನು ಈಗಾಗಲೇ ಕೇಳಲಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಜಾನುವಾರುಗಳ ಆರೈಕೆಗೆ ಸುಮಾರು 300 ಕೋಟಿಯಷ್ಟು ಕೇಳಲಾಗಿದೆ. ಇಷ್ಟಿದ್ರೂ ಕೂಡ ಯಾವುದೇ ಹಣಕಾಸು ಅಥವಾ ನಮಗೆ ಬರಬೇಕಾದಂಥ ನ್ಯಾಯಯುತ ಪರಿಹಾರ ಬಂದಿಲ್ಲ ಅಂತ ಈಗಾಗಲೇ ಕೇಸ್ ಹಾಕಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೆರಿಗೆ ಅನ್ಯಾಯದ ಯುದ್ಧ ಕಾಂಗ್ರೆಸ್ ಮತ್ತು BJP ನಡುವೆ ತುಂಬ ಜೋರಾಗ್ತಾ ಇದೆ. ಇವತ್ತು ಕೇಸ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಇದೊಂದು ಪ್ರಕರಣ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಜಾಯ್ನ್ ಆಗ್ತಾರೆ. ಹರೀಶ್, ಎಲ್ಲ ಡೆವಲಪ್ಮೆಂಟ್ಗಳು ಸಹಜವಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿದೆ. ಪಕ್ಕದ ಕೇರಳ ನಮಗೆ ಅನ್ಯಾಯ ಆಗಿದೆ ಅಂದರೆ ನಮ್ಮ ಡೆವಲ್ಯೂಷನ್ಸಲ್ಲಿ ನಮಗೆ ಬರಬೇಕಾದಂಥ ಪಾಲನ್ನು ಕೇಳಿ ಅವರು ಕೇಸ್ ಹಾಕಿದ್ರು. ಅದಾದ ಬಳಿಕ ಎರಡನೇ ರಾಜ್ಯ ಅಂದರೆ ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರ ಕೇರಳ ಯಾವ ರೀತಿ ಕೇಸ್ ಹಾಕಿತ್ತೋ ಅದೇ ರೀತಿಯಾದಂಥ ಕೇಸ್ಗಳನ್ನ ಈಗಲೂ ಕೂಡ ಹಾಕಿದೆ. ಆದರೆ ಇದು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಕೇಸ್. ಇವತ್ತು ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಏನಾಗ್ಬೋದು, ಕಾನೂನಾತ್ಮಕ ಸಮರ ಹೇಗಿರ್ಬೋದು ಅನಿಸ್ತಾ ಇದೆ? ಹೌದು ಪ್ರಮೋದ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೀತಾ ಇದೆ. ಅದು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅರ್ಜಿ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ NDRFನಿಂದ ಬರಬೇಕಾದಂತಹ ಪರಿಹಾರವನ್ನು ಕರ್ನಾಟಕಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದ ಸಚಿವರು ಅನೇಕ ಬಾರಿ ಕೇಂದ್ರ ಸಚಿವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಒಂದು ಟೀಮ್ ಕೂಡ ಬಂದಿತ್ತು. ಎಲ್ಲ ಕೂಡ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಸರ್ವೆ ಮಾಡ್ಕೊಂಡು ಹೋಗಿ 3-4 ತಿಂಗಳು ಕಳೆದರೂ ಕೂಡ ಇದುವರೆಗೂ ಕೂಡ ರಾಜ್ಯಕ್ಕೆ ಒಂದು ಪೈಸೆ ಕೂಡ ಬರ ಪರಿಹಾರ ಬಂದಿಲ್ಲ. ಈಗಾಗಲೇ ಬರಗಾಲ ಪೀಡಿತ ಅಂತ 223 ತಾಲೂಕುಗಳನ್ನು ಘೋಷಣೆ ಮಾಡಲಾಗಿದೆ. ಇಷ್ಟು ಘೋಷಣೆ ಮಾಡಿದರೂ ಕೂಡ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಕೂಡ ಪರಿಹಾರ ಬಿಡುಗಡೆ ಆಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಮಾರ್ಚ್ ಕೊನೆಯ ವಾರದಂದು ರಿಟ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತ್ತು. ಕೇಂದ್ರ ಸರ್ಕಾರಕ್ಕೆ ನೀವು ಸೂಚನೆಯನ್ನು ಕೊಡಬೇಕು, ನಾವು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ನಮಗೆ ನ್ಯಾಯಯುತವಾಗಿ ಬರಬೇಕಾದಂತಹ NDRF ಪರಿಹಾರವನ್ನು ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅನ್ನುವಂತಹದ್ದು. ಮುಖ್ಯವಾಗಿ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಭೆ ನಡೀಬೇಕಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೃಷಿ ಸಚಿವರು ಹಾಗೂ ಹಣಕಾಸು ಸಚಿವರು ಆ ಸಭೆಯಲ್ಲಿರ್ತಾರೆ. ಈ ಒಂದು ಉನ್ನತ ಮಟ್ಟದ ಸಭೆ ನಡೀಬೇಕಾಗತ್ತೆ. ಇದುವರೆಗೂ ಕೂಡ ಉನ್ನತ ಮಟ್ಟದ ಸಭೆ ನಡೆದಿಲ್ಲ. ಚುನಾವಣೆ ಕೂಡ ಘೋಷಣೆ ಆಗಿದೆ. ಒಂದು ವೇಳೆ ಈಗ ಮತ್ತೊಮ್ಮೆ ಉನ್ನತ ಮಟ್ಟದ ಸಭೆಯನ್ನು ಮಾಡಬೇಕು, ರಾಜ್ಯಗಳಿಗೆ NDRF ಪರಿಹಾರ ಬಿಡುಗಡೆ ಮಾಡಬೇಕು ಅಂತಂದ್ರೆ ಚುನಾವಣಾ ಆಯೋಗದ ಅನುಮತಿಯನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ NDRF ಪರಿಹಾರ ಯಾವಾಗ ಬೇಕಾದರೂ ಬಿಡುಗಡೆ ಆಗಿರೋದ್ರಿಂದ ನೀತಿ ಸಂಹಿತೆ ಉಲ್ಲಂಘನೆ ಅನ್ನುವಂಥದ್ದು ಇಲ್ಲಿ ಬರೋದಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ. ಕಳೆದ 5 ತಿಂಗಳುಗಳಿಂದಲೂ ಕೂಡ ಬರ ಪರಿಸ್ಥಿತಿ ಅನ್ನುವಂತಹದನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲಾಗಿದೆ. ಅದ್ರ ಜೊತೆಗೆ ಕುಡಿಯೋದಕ್ಕೂ ನೀರಿನ ಹಾಹಾಕಾರ ಇದಾಗಿದೆ. ಇದರಿಂದ ಜನರಿಗೆ ನೀರನ್ನು ಒದಗಿಸಬೇಕಾಗಿದೆ. ಮತ್ತೆ ಇನ್ನೇನು ಬೇಸಿಗೆ ಮುಗಿಯುವ ಹಂತಕ್ಕೆ ಬರ್ತಿದೆ, ಮಳೆಗಾಲ ಆರಂಭ ಆಗುವಂತ ಹಂತಕ್ಕೆ ಬರ್ತಿದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಪರಿಹಾರ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರ ವಾದ ಆಗಿದೆ. ಇವತ್ತು ರಾಜ್ಯ ಸರ್ಕಾರದ ಪರ ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ತಾರೆ. ಇವತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ಡೈರೆಕ್ಷನ್ ಅನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪ್ರಮೋದ್, ಥ್ಯಾಂಕ್ ಯು ಹರೀಶ್, ಎಲ್ಲ ಮಾಹಿತಿಗಾಗಿ.